ವರ್ಲ್ಡ್ನಲ್ಲಿ 30% ಜನಕ್ಕೆ CPR ಅನ್ನೋ ವಿಷಯ ತಿಳಿದು ಬಂದಿದೆ. ನಮ್ಮ ಇಂಡಿಯಾದಲ್ಲಿ ಭಾರತದಲ್ಲಿ ಬರೀ 2% ಗೊತ್ತಿದೆ. ಇದರಿಂದ ನಾವು ಏನು ಮಾಡಿದ್ದೀವಿ ಅಂದರೆ ಟ್ರೈನಿಂಗ್ ಕೊಡೋಣ ಅಂತ ಹೇಳಿ ನಾವು ರೋಟರಿ ಬ್ಯಾಂಗ್ಳೂರ್ ನಾರ್ತ್ ವೆಸ್ಟ್ ಇಂದ ನಾವು ಈ ಟ್ರೈನಿಂಗ್ನ ಕೊಡ್ತಾ ಇದ್ದೀವಿ. ಇವತ್ತಿಗೆ ನಾವು 2000 ಜನನ ಮೇಲೆ ನಾವು ಟ್ರೈನಿಂಗ್ ಕೊಟ್ಟಿದ್ದೀವಿ. ಈಚೆಗೆ ಈ ಕರ್ನಾಟಕದಲ್ಲಿ, ಆಮೇಲೆ ಇದರಲ್ಲಿ ಅಕ್ರಾಸ್ ಇಂಡಿಯಾ, ಆಮೇಲೆ ಹಾಸನದಲ್ಲಿ ಎಲ್ಲ ಕಡೆನೂ ತುಂಬ ಕಾರ್ಡಿಯಾಕ್ ಅರೆಸ್ಟ್ ಕೇಸಸ್ಗಳಾಗಿದೆ. ಅದರಿಂದ ನಾವು ಇದನ್ನು ಎಸ್ಪೆಷಲಿ ಯಂಗ್ ಅಡಲ್ಟ್ಸ್ ಅಂದರೆ 20s ಇರ್ತಾರಲ್ಲ, 30s ಇರ್ತಾರಲ್ಲ, ಅವ್ರಿಗೆ ತುಂಬ ಆಗಿದೆ ಕಾರ್ಡಿಯಾಕ್ ಅರೆಸ್ಟು. ಇದರಿಂದ ನಾವು ಈ ಟ್ರೈನಿಂಗ್ನ ಎಲ್ಲ ಕಡೆ ಕೊಡಬೇಕು ಅಂತ ಹೇಳಿ ನಾವು ಮಣಿಪಾಲ್ ಹಾಸ್ಪಿಟ್ಲು, ಆಮೇಲೆ ರೋಹನ್ ರಾಜಿ ಫೌಂಡೇಶನ್ನಿಂದ ಇದನ್ನು ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ. ತುಂಬ ಧನ್ಯವಾದಗಳು ನಮ್ಮ ರೋಟರಿ ನೆಲಮಂಗಲ ಟೀಮ್ನವ್ರಿಗೆ ಈ ಅವಕಾಶ ಇಲ್ಲಿ ಕೊಟ್ಟಿದ್ದಕ್ಕೆ. ಪ್ರಿನ್ಸಿಪಲ್ ಅವ್ರಿಗೂ ತುಂಬ ಥ್ಯಾಂಕ್ಸ್ ಅಂತ ತಿಳಿಸ್ಬೇಕು. ಸರ್, ಎಲ್ಲರಿಗೂ ನಮಸ್ಕಾರ. ಈ ಶ್ರೀ ಬಸವೇಶ್ವರ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ರೋಟರಿ ನೆಲಮಂಗಲ ಹಾಗೂ ರೋಟರಿ ಬೆಂಗಳೂರು ನಾರ್ತ್ ವೆಸ್ಟ್ ಹಾಗೂ ಮಣಿಪಾಲ್ ಹಾಸ್ಪಿಟಲ್ ಸಹಯೋಗದಲ್ಲಿ CPR ಅಂತ ಹೇಳ್ಬಿಟ್ಟು ಕಾರ್ಯಕ್ರಮ. ಇದು ಹೃದಯ ಅಥವಾ ಉಸಿರಾಟ ನಿಂತಾಗ ಮೆದುಳಿಗೆ ರಕ್ತ ಪರಿಚಲನೆ ಮಾಡಲು, ಅಂದರೆ ಮನುಷ್ಯನ ಜೀವ ಉಳಿಸಲು ಮಾಡುವ ಒಂದು ತುರ್ತು ವೈದ್ಯಕೀಯ ಪ್ರಕ್ರಿಯೆ. ಇದನ್ನ ಕಾರ್ಯಕ್ರಮವನ್ನು ಶ್ರೀ ಬಸವಣ್ಣ ಮಠದಲ್ಲಿ ಆಯೋಜನೆ ಮಾಡಿದ್ದೀವಿ ಸರ್. ಒಂದು ವಿಶೇಷವಾದಂತಹ ಪ್ರಾತ್ಯಕ್ಷಿಕವಾಗಿ ವಿದ್ಯಾರ್ಥಿಗಳಲ್ಲಿ ಅದನ್ನು ಎಚ್ಚರಿಕೆಯನ್ನು ಮೂಡಿಸುವಂಥ ಕೆಲಸಗಳನ್ನು ಮಾಡುವಂಥ ಒಂದು ಆರೋಗ್ಯ ಅರಿವು ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದಾರೆ. ಇದು ತುಂಬ ಉತ್ತಮವಾದಂಥ ಕಾರ್ಯಕ್ರಮ ಆಗಿದೆ. ಹಾಗಾಗಿ ಅದರಲ್ಲೂ ಕೂಡ ನಮ್ಮ ಗ್ರಾಮೀಣ ಪ್ರದೇಶದಿಂದ ಬರ್ತಾ ಇರ್ತಕ್ಕಂಥ ಹೆಣ್ಣು ಮಕ್ಕಳು ಇದರ ಸೌಲಭ್ಯವನ್ನು ಪಡ್ಕೊಳ್ಳೋದ್ರಿಂದ ಉತ್ತಮವಾದಂತಹ ಒಂದು ಮಾರ್ಗದರ್ಶನ ಸಿಗೋದಕ್ಕೆ ಸಾಧ್ಯ ಆಗ್ತಾ ಇದೆ. ಇದಕ್ಕೆ ನಾವು ನೆಲಮಂಗಲ ರೋಟರಿ ಸಂಸ್ಥೆಗೆ ಹಾಗೂ ಬೆಂಗಳೂರು ನಾರ್ತ್ ವೆಸ್ಟ್ ರೋಟರಿ ಸಂಸ್ಥೆಗೆ ಆಭಾರಿಯಾಗಿದ್ದೇವೆ ಅಂತ ಹೇಳೋದಕ್ಕೆ ಇಷ್ಟ.